ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ತುಂಬ ಜನ ಆಯಿತಾ ನನ್ನನ್ನು ತುಂಬ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ನೀವು ಫ್ಯಾನ್ಸ್ ಆಗಿದ್ದೀರಾ ಒಂದೊಂದು ಕಂಟೆಸ್ಟೆಂಟಿಗೆ ಆಯಿತಾ, ಎಲ್ಲರೂ ಫ್ಯಾನ್ಸ್ ಆಗಿರ್ತಾರೆ ಆಯಿತಾ. ಈಗ ರಕ್ಷಿತನ್ಗೆ ಆಯಿತಾ ಒಂದು ಸ್ವಲ್ಪ ಜನ ಫ್ಯಾನ್ಸ್ ಆಗಿದ್ದರೆ, ಗಿಲ್ಲಿ ನಟನಿಗೆ ಸ್ವಲ್ಪ ಜನ ಫ್ಯಾನ್ಸ್ ಆಗಿರ್ತೀರ, ಕಾವ್ಯನಿಗೆ ಸ್ವಲ್ಪ ಜನ ಫ್ಯಾನ್ಸ್ ಆಗಿರ್ತೀರ, ಧ್ರುವಂತನಿಗೆ ಸ್ವಲ್ಪ ಜನ ಫ್ಯಾನ್ಸ್ ಆಗಿರ್ತೀರ, ಅದೇ ರೀತಿ ಧನುಷ್ ಗೌಡ ಸ್ವಲ್ಪ ಜನ ಫ್ಯಾನ್ಸ್ ಆಗಿರ್ತೀರ. ಸರಿಯಾ? ಎಲ್ಲರ ಫ್ಯಾನ್ಸನ್ನು ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಸರಿ, ಎಲ್ಲ ಫ್ಯಾನ್ಸ್ ಬಗ್ಗೆನೂ ಕೂಡ ನನಗೆ ನಿಜವಾಗ್ಲೂ ಪ್ರೀತಿ ಗೌರವ ಎರಡೂ ಕೂಡ ಇದೆ. ಸರಿಯಾ? ನಿಮ್ಮ ಪ್ರೀತಿ, ನೀವು ಅವ್ರನ್ನ ಇಷ್ಟಪಡೋ ರೀತಿ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟ್ಗೆ ಸಿಗುವಂತಹ ಒಂದು ಫ್ಯಾನ್ಸ್ಗಳ ಸಪೋರ್ಟು ಒಂದು ಸಿನಿಮಾ ಮಾಡಿದಂಥ ಹೀರೋಗೂ ಕೂಡ ಒಂದೊಂದ್ಸರಿ ಸಿಗಲ್ಲ. ಅಷ್ಟು ಸಪೋರ್ಟ್ ಮಾಡ್ತೀರಾ, ಅಷ್ಟು ಪ್ರೀತಿ ತೋರಿಸ್ತೀರಾ, ನಿಮ್ಮ ಮನೆಯವ್ರ ಥರ ನೀವು ಫೀಲ್ ಆಗ್ತೀರಾ, ಅದರಲ್ಲಿ ತಪ್ಪಿಲ್ಲ ಆಯಿತಾ. ಸೂಪರ್. ಸರಿಯಾ? ನನಗನ್ಸಿದ್ದನ್ನು ನಾನು ವಿಡಿಯೋ ಮಾಡ್ತೀನಿ. ನನಗನ್ಸಿದ್ದನ್ನು ನಾನು ನೇರವಾಗಿ ಹೇಳೋ ವ್ಯಕ್ತಿತ್ವ ಇರುವಂಥ ಮನುಷ್ಯನ. ಸರಿಯಾ? ನೀವು ಬೇರೆ ಚಾನಲ್ಗಳಿಗೆ ಹೋಗಿ ಅಲ್ಲಿ ಏನೂ ಕೂಡ ಹೇಳಲ್ಲ. ನೀವು ಅವರು ತಮ್ಮನೇರಲ್ಲಿ ಏನು ಬೇಕಾದರೂ ಹಾಕ್ಕೊಂಡಿರ್ತಾರೆ ಆಯಿತಾ. ಒಳಗಡೆ ನೋಡಿದ್ರೆ ಏನೂ ವಿಷಯ ಇರಲ್ಲ. ಅವ್ರು ಎಲ್ಲರೂ ಕೂಡ ಆಯಿತಾ ಬೇಕಾಬಿಟ್ಟು ವಿಡಿಯೋಗಳು ಮಾಡ್ತಾ ಇರ್ತಾರೆ. ಅಲ್ಲೋಗಿ ನೀವು ಯಾರೂ ಕೂಡ ಕ್ವಶನ್ ಮಾಡಲ್ಲ. ನನಗೆ ಬಂದು ಕ್ವಶನ್ ಮಾಡ್ತೀರ ಆಯಿತಾ. ಇದು ಎಷ್ಟು ಸರಿ? ನಾನು ಈ ಈ ಈ ನೆಕ್ಸ್ಟ್ ಸೀಸನಿಂದ ಏನು ಇವಾಗ 13 ಬರ್ತಾ ಇದೆ, ನೀನು 3 ತಿಂಗಳಲ್ಲಿ ನಿಮಗೆ ಬಿಗ್ ಬಾಸ್ ಅಪ್ಡೇಟ್ಸ್ಗಳು ಸ್ಟಾರ್ಟ್ ಆಗ್ತವೆ ಆಯಿತಾ. ಒಂದರಿಂದ ಒಂದು ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಈಗ ನಾನೊಂದು ಕಲಿತ ಪಾಠ ಏನು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಹೆಂಗಾಗುತ್ತೆ ಅಂತಂದರೆ, ನಾನು ಒಬ್ರಿಗೆ ಸಪೋರ್ಟ್ ಮಾಡಿದ ತಕ್ಷಣವೇ ಬೇರೆ ಕಂಟೆಸ್ಟೆಂಟ್ಗಳನ್ನ ನಾನು ವೈರಿಗಳ ಥರ ನೋಡ್ತೀನಿ ಅನ್ನೋ ರೀತಿ, ಅಂದರೆ ಅವರು ನನ್ನ ದುಶ್ಮನ್ಗಳ ಥರ ನಾನು ನೋಡ್ತೀನಿ ಅನ್ನೋ ರೀತಿ ನೀವು ಫೀಲ್ ಆಗ್ತಾ ಇದ್ದೀರಾ. ಸರಿಯಾ? ನನಗೆ ತುಂಬ ಜನ ನೀವು ಕಮೆಂಟ್ ಮಾಡಿ ಕೇಳೋದೇನು ಗೊತ್ತಾ, ನಿಮಗೆ ಕಾವ್ಯ ಮತ್ತು ಗಿಲ್ಲಿ ಜೊತೆ ಇರೋದು ಕಂಡ್ರೆ ನಿಮಗೆ ಹೊಟ್ಟೆ ಉರಿ, ಅವರಿಬ್ಬರು ಜೊತೆಲಿದ್ದರೆ ನಿಮಗೆ ಹೊಟ್ಟೆ ಉರಿ. ಪ್ಲೀಸ್, ನಾನು ಕೂಡ 2 ಹೆಣ್ಮಕ್ಳು ಮದರ್ ನಾನು ಆಯಿತಾ. ಕಾವ್ಯ ಕೂಡ ನನಗೊಂದು ಮಗಳಿದ್ದಂಗೆ. ಆ ಥರ ಅಲ್ಲ. ನೀವು ಯೋಚನೆ ಮಾಡೋ ರೀತಿ, ನಾನು ಯೋಚನೆ ಮಾಡೋ ರೀತಿ ಬೇರೆಯೇ ಇರುತ್ತೆ. ಕಾವ್ಯ ಕೂಡ ನನಗೊಂದು ಮಗಳಿದ್ದಂಗೆ. ಸರಿಯಾ? ನಾನು ಯಾವತ್ತೂ ಅವಳ ಕ್ಯಾರೆಕ್ಟರ್ ಬಗ್ಗೆ ನಾನು ಮಾತನಾಡಿಲ್ಲ ನಾನು ಆಯಿತಾ. ನೀವು ಧನುಷ್ ಗೌಡ ಮತ್ತು ಕಾವ್ಯ ಅವರ ಬಗ್ಗೆ ಎಷ್ಟೆಲ್ಲ ಏನೇನೆಲ್ಲ ವಿಡಿಯೋ ಮಾಡಿದ್ರು, ನಾನು ಯಾವತ್ತಾದರೂ ವಿಡಿಯೋ ಮಾಡಿದ್ದೀನ? ನಾನು ಮಾಡಿಲ್ಲ. ನಾನು ಕಾವ್ಯ ಸಪೋರ್ಟಾಗಿ ಹೇಳಿದ್ದೀನಿ, ಒಳ್ಳೆ ಹುಡುಗಿ. ಬಿಗ್ ಬಾಸ್ ಮನೆಯಲ್ಲಿ ಆಯಿತಾ ಕೆಲವೊಂದು ಊಹಾಪೋಹಗಳು ಬರ್ತವೆ, ಅವಕ್ಕೆಲ್ಲ ತಲೆ ಕೊಡಬೇಡಿ ಆಯಿತಾ. ಧನುಷ್ ಗೌಡಗೂ ಫ್ಯಾಮಿಲಿ ಇದೆ, ಕಾವ್ಯಗೂ ಫ್ಯಾಮಿಲಿ ಇದೆ. ಕಾವ್ಯ ತುಂಬ ಒಳ್ಳೆ ಹುಡುಗಿ ಆಯಿತಾ. ಅವಳು ಪಾಡಿಗಳು ಬಿಗ್ ಬಾಸ್ ಮನೇಲಿ ಇದ್ದು ಬಂದಳೆ. ಮುಗಿದು ಹೋಗಿರೋವನ್ನೆಲ್ಲ ನೀವು ಕಮೆಂಟ್ ಮುಖಾಂತರ ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಹಾಕಿ ಕಮೆಂಟ್ ಮಾಡಿ ಅವ್ರ ಮನಸ್ಸನ್ನು ನೋಯಿಸಬೇಡಿ ಅಂತಲೂ ಕೂಡ ಹೇಳಿದ್ದೀನಿ. ಸರಿಯಾ? ಕಾವ್ಯನ ಬಗ್ಗೆ ನನಗೆ ಯಾವುದೇ ಥರದ ದ್ವೇಷ ಇಲ್ಲ. ಪ್ರಾಮಿಸ್ ಹೇಳ್ತೀನಿ, ಯಾವ ಥರದ ದ್ವೇಷ ಇಲ್ಲ. ಗಿಲ್ಲಿ ಕಾವ್ಯನ ಒಟ್ಟಿಗೆ ಸೇರಿಸಿ ವಿಡಿಯೋ ಮಾಡಿ ಅನ್ನೋದು ನಿಮ್ಮ ಒಂದು ಅನಿಸಿಕೆ. ಅವರಿಬ್ಬರು ಸೂಪರು, ಅವರಿಬ್ಬರು ಆಯಿತಾ ಮದುವೆ ಆಗಬೇಕು, ಅವರಿಬ್ಬರು ಸೂಪರಾಗಿರಬೇಕು, ಅವ್ರ ಬಗ್ಗೆ ನೀವು ಇಲ್ಲದಿದ್ದಂಗೆ ವಿಡಿಯೋ ಮಾಡಿ ಅಂತೀರ. ಅದು ಹೆಂಗೆ ಮಾಡೋಕ್ಕಾಗುತ್ತೆ ಹೇಳಿ? ವಿಷಯ ಇದ್ದರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಅದು 100% ಆಯಿತಾ. ವಿಷಯ ಇದ್ದರೆ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡ್ತೀನಿ ಆಯಿತಾ. ಇಲ್ಲಿ ನಾನು ಗಿಲ್ಲಿ ಅಂತ ಬಂದಾಗ ತುಂಬಾ ಸಪೋರ್ಟ್ ಮಾಡಿದ್ದೀನಿ ನಾನು ಗಿಲ್ಲಿಗೆ. ಇಲ್ಲಿ ಕಾವ್ಯ ಅಂತ ಬಂದಾಗಲೂ ಕೂಡ ನಾನು ತುಂಬಾ ಆಯಿತಾ ಕಾವ್ಯನ ಬಗ್ಗೆನೂ ಹೇಳಿದ್ದೀನಿ. ಬಟ್ ಕಾವ್ಯ ಗಿಲ್ಲಿನ ಇಬ್ಬರು ಇಟ್ಕೊಂಡು ನಾನು ಏನೋ ಹೇಳಬೇಕು ವಿಷಯನ ಅಂತ ಬಂದಾಗ ನಾನು ಹೇಳ್ಬಿಡ್ತೀನಿ. ವಿಡಿಯೋ ಅಲ್ಲೇ ಇರ್ತವೆ, ಅವು ಯಾವ ಡಿಲೀಟ್ ಆಗಲ್ಲ. ನಾಳೆ ಅದು ಆಗಲಿಲ್ಲ ಅಂತಂದಾಗ ಅದೇ ವಿಡಿಯೋಗಳಗಡೆ ಬಂದು ಕಮೆಂಟ್ ಮಾಡೋರ ಸಂಖ್ಯೆ ಜಾಸ್ತಿ ಇರುತ್ತೆ. ನನಗೆ ಗೊತ್ತು, ಅದು ನನಗಷ್ಟು ತಿಳುವಳಿಕೆ ಇದೆ ಆಯಿತಾ. ಇಲ್ಲಿ ಎಲ್ಲರನ್ನೂ ಕೂಡ ಇಂಡಿವಿಜುವಲಾಗಿ ನಾನು ಸಪೋರ್ಟ್ ಮಾಡ್ತೀನಿ. ನಾನು ಅದು ಕಾವ್ಯ ಆಗಲಿ, ಅದು ರಕ್ಷಿತಾ ಆಗಲಿ, ಅದು ಗಿಲ್ಲಿ ನಟ ಆಗಲಿ ಆಯಿತಾ, ಯಾರೇ ಆಗಲಿ. ಈಗ ನೋಡಿ, ಧ್ರುವಂತಗೂ ರಕ್ಷಿತನಿಗೂ ಅಯ್ಯೋ ಅವರಿಬ್ಬರು ಆ ಜನ್ಮ ಶತ್ರುಗಳು, ನಿನ್ನ ಲೈಫಲ್ಲಿ ಅವರಿಬ್ಬರು ಮುಖನೇ ನೋಡ್ಕೊಳಲ್ಲ ಅನ್ನೋ ರೀತಿ ಬಿಂಬಿಸಿದ್ರು. ಬಟ್ ನಾನೇ ಹೇಳಿದ್ದೆ, ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಎಲ್ಲರೂ ಫ್ರೆಂಡ್ಸು, ಎಲ್ಲರೂ ಕೂಡ ಒಟ್ಟಿಗಿರ್ತಾರೆ, ಎಲ್ಲರೂ ಚೆನ್ನಾಗಿರ್ತಾರೆ ಅಂತ. ಯಾವುದೋ ಒಂದು ಇವೆಂಟಲ್ಲಿ ರಕ್ಷಿತಾ ಅವರು ಧ್ರುವಂತವ್ರನ್ನ ಮೀಟ್ ಆಗಿದ್ದಾರೆ, ಧ್ರುವಂತರೊಟ್ಟಿಗೆ ಕೂತು ಊಟ ಮಾಡಿದ್ದಾರೆ, ಮಾತಾಡಿದ್ದಾರೆ ಆಯಿತಾ, ಚೆನ್ನಾಗೇ ಇದ್ದಾರೆ. ಅವರೇ ಕೂಡ ರಕ್ಷಿತಾ ಅವರೇ ಅವರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇದಕ್ಕಿಂತ ಒಂದು ಉದಾಹರಣೆ ಬೇಕಾ? ಎಲ್ಲರೂ
ಕೂಡ ಬಿಗ್ ಬಾಸ್ ಮನೆಯಿಂದ ಬಂದಾಗ ಎಲ್ಲರೂ ಫ್ರೆಂಡ್ಸೇ, ಎಲ್ಲರೂ ಚೆನ್ನಾಗಿರ್ತಾರೆ. ನೀವು ಆಯ್ತಾ ಈ ಥರ ಕಿತ್ತಾಡೋದ್ರಿಂದ, ಈ ಥರ ಒಬ್ರ ಬಗ್ಗೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಹೇಳೋದ್ರಿಂದ ನಿಜವಾಗ್ಲೂ ಕೂಡ ಅವರಿಗೇನೆ ಬೇಜಾರಾಗುತ್ತೆ. ಆಯಿತಾ, ನಾನು ಹೇಳೋದಷ್ಟೇ, ನನಗೆ ಕಾವ್ಯ ಗಿಲ್ಲಿನ ಕಂಡ್ರೆ ಹೊಟ್ಟೆ ಉರಿ ಅಂತ ಹೇಳೋರಿಗೆ ನಾನು ಒಂದೇ ಮಾತು ಹೇಳೋದು, ಕಾವ್ಯ ನನ್ನ ಮಗಳ ಥರ. ಆಯಿತಾ, ಒಳ್ಳೆ ಹುಡುಗಿ, ಒಂದು ಒಳ್ಳೆ ಫ್ಯೂಚರಲ್ಲಿ ಒಳ್ಳೇದಾಗಲಿ. ಗಿಲ್ಲಿ ನಟ ಅಂತ ಬಂದಾಗ ಗಿಲ್ಲಿ ನಟ ಆಯಿತಾ, ನಾನು ತಮ್ಮಂತನ ಅವನಿಗೆ ಸಪೋರ್ಟ್ ಮಾಡಿದ್ದೀನಿ. ಅವನು ತುಂಬ ಒಳ್ಳೆ ಹುಡುಗ, ತುಂಬ ಬಡತನದಿಂದ ಬಂದಿದ್ದಾನೆ. ಅವನು ಮೇಲೆ ಬರಬೇಕು, ಮೂವೀಸ್ ಮಾಡಬೇಕು, ಚೆನ್ನಾಗಿರಬೇಕು. ಆಯಿತಾ, ಇಲ್ಲಿ ಅವರಿಬ್ಬರನ್ನ ಸೇರಿಸಿ ನಮಗೆ ಹೇಳಿ ಅಂದಾಗ ನನಗೆ ಹತ್ರ ವಿಷಯ ಇರಲ್ಲ ಹೇಳೋಕ್ಕೆ, ಸರಿನಾ. ಕಾವ್ಯ ಮೊನ್ನೆ ಕಾರ್ ತಗೊಂಡು, ನಾನೇ ಅವ್ರ ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿದೆ, ಅವ್ರು ಕಾರ್ ತಗೊಂಡಿದ್ದಾರೆ. ಆಯಿತಾ, ಒಳ್ಳೇದಾಗಲಿ, ಚೆನ್ನಾಗಿ. ಯಾರ್ಯಾರು ಬಿಗ್ ಬಾಸ್ ಮನೆಯಿಂದ ಬಂದಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ, ನಾನು ಅದೇ ಬೇಡ್ಕೊಳ್ಳೋದು. ಅಶ್ವಿನಿ ಗೌಡ ಆಗಲಿ, ಜಾನ್ವಿ ಆಗಲಿ, ಧ್ರುವಂತ್ ಆಗಲಿ, ಮಲ್ಲಮ್ಮ ಆಗಲಿ, ಧನುಷ್ ಗೌಡ, ಸ್ಪಂದನ ಸೋಮಣ್ಣ ಮತ್ತು ನಮ್ಮ ಧನುಷ್ ಗೌಡ ಒಂದು ಸಾಂಗ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ನೋಡಿ, ಹೋಗಿ ಯೂಟ್ಯೂಬಲ್ಲಿ ನೋಡಿದೆ, ಸೂಪರಾಗಿತ್ತು ಸಾಂಗ್. ಆಯಿತಾ, ನಮ್ಮ ಸೂರಜ್ ಸೀರಿಯಲ್ ಮಾಡ್ತಾ ಇದ್ದಾರೆ, ಅದು ಕೂಡ ಸೂಪರ್ ಆಗಿದೆ. ಈಗ ಕ್ವಾಟ್ಲೆ ಕಿಚನಲ್ಲಿ ಸುಮಾರು ಜನ ಬಿಗ್ ಬಾಸ್ ಸ್ಪರ್ಧಿಗಳು ಬರೋ ಚಾನ್ಸಸ್ ಇದೆ. ಕಾವ್ಯ ಕೂಡ ಬರ್ಬೋದು, ಧನುಷ್ ಗೌಡ ಬರ್ಬೋದು, ಧ್ರುವಂತ್ ಬರ್ಬೋದು, ಮಲ್ಲಮ್ಮ ಬರ್ಬೋದು, ಅಶ್ವಿನಿ ಗೌಡ ಬರ್ಬೋದು, ಜಾನ್ವಿ ಬರ್ಬೋದು, ತುಂಬ ಜನ ಬರ್ತಾರೆ. ಕ್ವಾಟ್ಲೆ ಕಿಚನ್ ಇನ್ನೇನು ಸದ್ಯದಲ್ಲೇ ನಿಮ್ಗೆ ಅಪ್ಡೇಟ್ಸ್ ಬರುತ್ತೆ, ಅಪ್ಡೇಟ್ಸ್ ಕೊಡ್ತೀನಿ. ಯಾಕೆಂದರೆ ಆಲ್ರೆಡಿ ಕ್ವಾಟ್ಲೆ ಕಿಚನಿನ ಡಿಸ್ಕಸ್ ನಡೀತಾ ಇದೆ. ಯಾವಾಗ ತೆಲುಗು ಅಲ್ಲಿ ಅದು ಸ್ಟಾರ್ಟ್ ಆಗುತ್ತೆ, ಫಸ್ಟು ಅದು ಸ್ಟಾರ್ಟ್ ಆದ ಒಂದು 2 ವೀಕ್ಸಿಗೆ ನಮ್ಮ ಕನ್ನಡದಲ್ಲಿ ಬರುತ್ತೆ. ಅದು ಆಲ್ರೆಡಿ ತೆಲುಗಲ್ಲಿ ಪ್ರೋಮೋಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಇನ್ನೇನು ಆಯಿತಾ, ಕನ್ನಡದಲ್ಲೂ ಕೂಡ ಅನೌನ್ಸ್ ಮಾಡ್ತಾರೆ ಕ್ವಾಟ್ಲೆ ಕಿಚನ್ನು. ಜಡ್ಜ್ ಯಾರು, ಕಂಟೆಸ್ಟೆಂಟ್ ಯಾರು ಎಲ್ಲ ನಿಮಗೆ ಗೊತ್ತಾಗುತ್ತೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ನನಗೆ ಇಲ್ಲಿ ಬೇಜಾರಾಗ್ತಿರೋ ವಿಷಯ ಏನು ಗೊತ್ತಾ, ನಾನು ಯಾರ ಬಗ್ಗೆನೂ ತುಂಬ ಡೀಪ್ ಲೆವೆಲಿಗೆ ಹೋಗಿ ನಾನು ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡಲ್ಲ. ಬಟ್ ನೀವು ನನಗೆ ಬಂದು ಕಮೆಂಟ್ ಮಾಡ್ತಾ, ನಿಮಗೆ ಗಿಲ್ಲಿ ಮತ್ತು ಕಾಹಿನ್ ಕಂಡ್ರೆ ಹೊಟ್ಟೆ ಉರಿ, ಆಯಿತಾ, ಅವರಿಬ್ಬರು ಜೊತೆಗಿರೋದು ನಿಮಗೆ ಇಷ್ಟ ಇಲ್ಲ, ಸಾರಿ, ನನಗೆ ಯಾಕೆ ಇಷ್ಟ ಆಗಲ್ಲ. ಚೆನ್ನಾಗಿರಲಿ. ನೀವು ಫ್ಯಾನ್ಸು, ನೀವು ಅವ್ರನ್ನ ತುಂಬ ಹಚ್ಕೊಂಡಿರ್ತೀರ, ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿರ್ತೀರ, ಅದು ನನಗೆ ಗೊತ್ತಿದೆ. ನಾನು ಏನಾದರೂ ಅದನ್ನು ರಿಯಾಲಿಟಿ ಹೇಳಿದಾಗ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಆವಾಗ ನಿಮಗೆ ಕೋಪ ಬರುತ್ತೆ. ನೀವು ಆವಾಗ ಬಕ್ಕಿಟ್ಟು, ಸಿಂಕ್ ಟ್ಯಾಂಕು, ನೀವು ರಕ್ಷಿತಕ್ಕೆ ಸಿಂಕ್ ಟ್ಯಾಂಕು, ಬಕ್ಕಿಟ್ಟು, ಅದು ಇದು ಅಂತೀರ. ಆಮೇಲೆ ಗಿಲ್ಲಿ ಫೋಟೋ ಹಾಕ್ಬೇಡಿ, ನೀವು ಗಿಲ್ಲಿ ಫೋಟೋನ ಯಾಕೆ ತಮ್ನೇಲೆಲ್ಲ ಹಾಕ್ತೀರಾ? ಅಲ್ಲಪ್ಪ, ನಾನು ಗಿಲ್ಲಿ ಫೋಟೋನ ತಮ್ನೇಲೆಲ್ಲ ಹಾಕಿ ಗಿಲ್ಲಿ ಬಗ್ಗೆ ಕೆಟ್ಟಾಗಿ ಮಾತನಾಡಿದರೆ ನೀವು ಕೇಳೋದು, ನಾನು ಅದನ್ನು ಒಪ್ಕೊಳ್ತೀನಿ. ಪಾಸಿಟಿವ್ ಆಗಿ ನಾನು ಹೇಳಿದ್ರು ಕೂಡ ಗಿಲ್ಲಿ ಫೋಟೋ ಹಾಕ್ಬೇಡಿ, ಅದು ತಪ್ಪಲ್ವಾ? ನಾನೇನಾದರೂ ತಪ್ಪಾಗಿ ಮಾತನಾಡಿದರೆ ನೀವು ಹೇಳಿ, ಅದು ನಾನು ತಿದ್ಕೊಳ್ತೀನಿ. ಈ ವಿಡಿಯೋ ನನಗೆ ಯಾಕೆ ಮಾಡಬೇಕು ಅನ್ನಿಸ್ತಂದರೆ, ತುಂಬ ದಿನದಿಂದ ನೋಡ್ತಾ ಇದ್ದೀನಿ, ನಿಮಗೆ ಗಿಲ್ಲಿ ಕಾವ್ಯ ಕಂಡ್ರೆ ಇಷ್ಟ ಇಲ್ಲ, ನಿಮಗೆ ಹೊಟ್ಟೆ ಉರಿ, ಉರ್ಕಳಿ, ಅವರಿಬ್ಬರು ಮೂವಿ ಮಾಡ್ತಾ ಇದ್ದಾರೆ, ಅವರಿಬ್ರದ್ದು ಫೋಟೋ ಶೂಟ್ ಆಗುತ್ತೆ, ಅವರಿಬ್ಬರು ಅಲ್ಲಿ ಶೋಗೆ ಹೋದ್ರು, ಇಲ್ಲೂ ಶೋದ್ರು, ಉರ್ಕಳಿ ಆಯಿತಾ, ನೋಡಿ ಉರ್ಕಳಿ. ಅಲ್ಲ, ನೀನು ಯಾಕೆ ಉರ್ಕಳಿ ಹೇಳಿ, ನಾನು ಯಾಕೆ ಉರ್ಕಳಿ? ಅವರಿಬ್ಬರು ಚೆನ್ನಾಗಿದ್ದಾರೆ ಅಂದರೆ ಸೂಪರ್, ಚೆನ್ನಾಗಿರಲಿ, ನನಗೇನು ಬೇಜಾರಿಲ್ಲ. ನಾನು ಯಾಕೆ ಉರ್ಕಳಿ? ರಿಯಾಲಿಟಿ ಸ್ವಲ್ಪ ಕಹಿಯಾಗಿರುತ್ತೆ, ಅದನ್ನು ಒಪ್ಕೊಳಕ್ಕೆ ಆಯಿತಾ ಸ್ವಲ್ಪ ದಿನಗಳಾಗುತ್ತೆ. ಅವು ನೀವೇ ಒಪ್ಕೊಳ್ತೀರ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ನಾನು ನಿಮ್ಗೆ ಎಲ್ಲರಿಗೂ ಹೇಳೋಗುತ್ತೆ, ಎಲ್ಲರ ಫ್ಯಾನ್ಸುಗಳಿಗೂ ನನ್ನ ಕಡೆಯಿಂದ ಒಂದು ಕಳಕಳಿಯ ಮನವಿ ಅಂತಾರು ತಿಳ್ಕೊಳ್ಳಿ, ರಿಕ್ವೆಸ್ಟ್ ಅಂತಾರು ತಿಳ್ಕೊಳ್ಳಿ. ಬಿಗ್ ಬಾಸ್ ಸ್ಪರ್ಧಿಗಳ ಬಗ್ಗೆ ನಿಮ್ಮ ಪ್ರೀತಿ, ಅಭಿಮಾನ, ಸಪೋರ್ಟು ಇರಲಿ, ನಾನು ತಪ್ಪು ಅಂತ ಹೇಳಲ್ಲ. ಬಟ್ ಆದರೆ ಅದನ್ನು ಸಪೋರ್ಟ್ ಮಾಡ್ತೀನಿ ಅನ್ನೋ ನೆಪದಲ್ಲಿ ಆಯಿತಾ, ಬೇರೆಯವರ ಬಗ್ಗೆ ತಪ್ಪಾಗಿ ಕಮೆಂಟ್ ಮಾಡೋದು, ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು, ಆಯಿತಾ, ಮಾತಾಡೋರ ಬಗ್ಗೆ ತುಂಬಾ ಕೀಳು ಮಟ್ಟದ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಅದು ಯಾರ ಫ್ಯಾನ್ಸ್ ಆದರೂ ಆಗಿರಲಿ, ಎಲ್ಲರ ಫ್ಯಾನ್ಸ್ ಬಗ್ಗೆನೂ ನನಗೆ ಅಭಿಮಾನ ಇದೆ, ಪ್ರೀತಿ ಇದೆ. ದಯವಿಟ್ಟು, ಏಕೆಂದರೆ ನೆಕ್ಸ್ಟ್ ಸೀಸನ್ನಿಗೂ ಕೂಡ ನಾನು ರಿವ್ಯೂ ಮಾಡೋತ್ತಿಗೆ ನಾನು ಎಲ್ಲರ ಬಗ್ಗೆನೂ ನಾನು ಮಾತಾಡ್ತೀನಿ, ನಾನು ಹೇಳ್ತೀನಿ. ಯಾರಿಗೋ ಸ್ವಲ್ಪ ಹೆಚ್ಚಾಗಿ ಸಪೋರ್ಟ್ ಮಾಡಿದೆ ಅಂತ ತಕ್ಷಣ ಬೇರೆಯವರು ನನಗಿಷ್ಟ ಇಲ್ಲ ಅಂತಲ್ಲ. ಅದಕ್ಕೆ ನಾನು ನೆಕ್ಸ್ಟ್ ಸೀಸನ್ನಿಂದ ನಾನೊಂದು ಕ್ಲಿಯರಿಟಿ ಕೊಟ್ಬಿಡ್ತೀನಿ ನಿಮಗೆ. ನೆಕ್ಸ್ಟ್ ಸೀಸನ್ನಿಂದ ಬಿಗ್ ಬಾಸ್ ಮನೆಗೆ ಬರುವ 18 ಕಂಟೆಸ್ಟೆಂಟ್ಗಳ ಬಗ್ಗೆನೂ ಕೂಡ ರಿವ್ಯೂ ಮಾಡ್ತೀನಿ. 18 ಕಂಟೆಸ್ಟೆಂಟ್ಗಳ ಬಗ್ಗೆ ನನ್ನ ಅಭಿಪ್ರಾಯನ ಹೇಳ್ತೀನಿ. ಯಾಕೆಂದರೆ ಇಷ್ಟು ದಿನ ನಾನು
ಫುಲ್ ಫ್ಲೆಡ್ಜ್ ಆಗಿ ರಿವ್ಯೂ ಮಾಡಿರಲಿಲ್ಲ. ನಮ್ಮದೇ ಆದ ಕೆಲಸಗಳು, ನಮ್ಮದೇ ಆದ ಕೆಲವೊಂದು ಕಮಿಟ್ಮೆಂಟ್ಗಳಿಂದ ನನಗೆ ಫುಲ್ ಫ್ಲೆಡ್ಜ್ ಆಗಿ ರಿವ್ಯೂ ಮಾಡೋಕ್ಕಾಗಿರಲಿಲ್ಲ. ನೆಕ್ಸ್ಟ್ ಇಯರ್ ಏನು ಈಗ ಬರುತ್ತಲ್ಲ ಬಿಗ್ ಬಾಸ್ 13 ಫುಲ್ ಫ್ಲೆಡ್ಜ್ ಆಗಿ ರಿವ್ಯೂ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಅಂದರೆ ಎಲ್ಲರ ಬಗ್ಗೆಯೂ ಆಯಿತಾ, ಅಪ್ ಟು ಬಾಟಮ್, ಅಂದರೆ ಅಪ್ ಟು ಎಲ್ಲ ಥರದ ವಿಡಿಯೋಗಳು, ಎಲ್ಲ ಕಂಟೆಸ್ಟೆಂಟ್ಗಳ ಬಗ್ಗೆ ಅವ್ರು ಯಾರು ಏನು ಏನೇನೆಲ್ಲ ಮಾಡ್ತಿದ್ರು, ಬಿಗ್ ಬಾಸ್ ಮನೆಗೆ ಬರುವ ಮುಂಚೆ ಅವರು ಏನಾಗಿದ್ರು ಅದೆಲ್ಲವನ್ನು ಕೂಡ ಡೀಟೇಲಾಗಿ ನೀವು ಮುಂದೆ ತರಬೇಕು ಅಂದ್ಕೊಳ್ತಾ ಇದ್ದೀನಿ. ವೆರಿ ಸೂನು ಬಿಗ್ ಬಾಸ್ ಅಪ್ಡೇಟ್ಗಳ ಜೊತೆಗೂ ಬರ್ತೀನಿ. ಅದೇ ರೀತಿ ಕ್ವಾಟ್ಲೆ ಕಿಚನಿಗೆ ಯಾರ್ಯಾರು ಬರ್ತಾರೆ ಅನ್ನೋದ್ರ ಜೊತೆಗೂ ನಿಮ್ಮ ಮುಂದೆ ಬರ್ತೀನಿ. ನಾನು ಹೇಳೋದು ಇಷ್ಟೇ ನಿಮಗೆ, ಆಯಿತಾ. ನನ್ನನ್ನು ಅರ್ಥ ಮಾಡ್ಕೊಂಡವ್ರಿಗೆ ಗೊತ್ತು ನಾನು ಹೇಳುವ ವಿಷಯದಲ್ಲಿ ನಿಜವಾಗ್ಲೂ ಸತ್ಯ ಇರುತ್ತೆ ಅಂತ. ಅದನ್ನು ನಂಬೋಕ್ಕೆ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು. ದಯವಿಟ್ಟು ನಾನು ಕಾವ್ಯ ಮತ್ತು ಗಿಲ್ಲಿ ನಟ ಜೊತೆಗಿರೋದು ನನಗಿಷ್ಟ ಇಲ್ಲ, ನನಗೆ ಹೊಟ್ಟೆ ಉರಿ ಆ ಥರ ಏನಿಲ್ಲ. ಅವರಿಬ್ಬರು ನಮ್ಮ ಮಕ್ಕಳು ಥರ ಚೆನ್ನಾಗಿರಲಿ, ಸೂಪರು. ಈ ವಿಡಿಯೋ ಮಾಡಬೇಕು ಅನ್ನಿಸ್ತು, ಮಾಡಿದೆ. ನನ್ನೆಲ್ಲ ಫಾಲೋವರ್ಸ್ಗೂ ನಾನು ಒಂದೇ ಕೇಳೋದು, ನಾನು ಒಂದೇ ಪ್ರಾಮಿಸ್ ಮಾಡೋದು, ನಾನೇನಾದರೂ ತಪ್ಪಾಗಿ ಹೇಳಿದರೆ, ನಾನೇನಾದರೂ ಯಾರ ಬಗ್ಗೆ ಆದರೂ ತಪ್ಪಾಗಿ ಮಾತನಾಡಿದರೆ ಖಂಡಿತವಾಗ್ಲೂ ಆಯಿತಾ ನನಗೆ ತಿದ್ದುಕೊಳೋಕೆ ಒಂದು ಅವಕಾಶ ಕೊಡಿ. ಕಮೆಂಟ್ ಮಾಡಿ ಹೇಳಿ, ಅಕ್ಕ ನೀವು ಈ ಥರ ಹೇಳ್ಬಾರ್ದಿತ್ತಕ್ಕ, ಇದು ತಪ್ಪು ಅಂತ ಖಂಡಿತ